ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ನಮ್ಮ ಭಾರತ ದೇಶದ ಅತ್ಯಂತ ಪ್ರಸಿದ್ಧ ಗಮಕಿಗಳಾದಂತಹ ಕೃಷ್ಣಗಿರಿ ಕೃಷ್ಣರಾಯರ ಸುಪುತ್ರರಾದ ರಾಮಚಂದ್ರ ಅವರು ನಮ್ಮ ಮುಂದೆ ಇದ್ದಾರೆ. ಗುರುಗಳಾದ ರಾಮಚಂದ್ರ ಅವರಿಗೆ ನಮಸ್ಕಾರ. ನಮಸ್ಕಾರ. ಮೈಸೂರಿನಲ್ಲಿ ಗಮಕಿಗಳಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ. ಗಮಕದ ವೈಶಿಷ್ಟ್ಯ ಏನು, ಗಮಕ ಕಲೆಯ ಒಂದು ತಿರುಳು ಏನು ಅನ್ನೋದಕ್ಕೂ ಮುಂಚೆ ನಿಮ್ಮ ತಂದೆಯ ಪರಿಚಯ ನಮಗೆ ಮಾಡಿಕೊಡಿ, ಅನಂತರ ನಿಮ್ಮ ಪರಿಚಯ. ನಮ್ಮ ಪೂಜ್ಯ ತಂದೆಯವರು ಒನ್ ಆಫ್ ದಿ ಪೈನಿಯರ್ ಆಫ್ ಗಮಕ ಆರ್ಟ್. ಅವರು ಗಮಕ ಪ್ರವರ್ತಕರಲ್ಲಿ ಒಬ್ಬರು. ಭಾರತದ ಕೃಷ್ಣರಾಯರು ಅಂತಲೇ ಅವರು 19ನೇ ಸೆಂಚುರಿ ಕೊನೆಯಲ್ಲಿ ಹುಟ್ಟಿದವರು. 1890 ಅವರು ಹುಟ್ಟಿದ್ದು. ಸೊ ಮೇಲಾಗಿ ಅವರು ಮಾರ್ಜಸ್ ಕಾಲೇಜಿನ ಗ್ರಂಥ ಭಂಡಾರದ ಅಧಿಕಾರಿಯಾಗಿದ್ದರು. ಈ ಗಮಕ ಕಲೆಗಿಂತ ಮುಂಚೆ ಅವರು ಸಂಗೀತದ ಪರಿಚಯ ಇತ್ತು. ವೈಲನ್ ನುಡಿಸ್ತಾ ಇದ್ದರು. ವೈಲನ್ನ ಆಗಿನ ರಾಜಸ್ಥಾನದ ಯಾರೋ ಒಬ್ಬ ಕಲಾವಿದರಲ್ಲಿ ಕಲ್ತಿದ್ರು. ಮನೆಯಲ್ಲಿ ಅವರ ಅಕ್ಕ ಹಾಡೋದು, ಇವರು ಪಿಟೀಲಿ ನುಡಿಸೋದು, ತಾಯಿಯವ್ರು ಕೂತ್ಕೊಂಡು ಕೇಳೋದು. ಹಾಗೆ ಅಂದರೆ ನಮ್ಮ ಅಜ್ಜಿಯವರು ಅದು ನಡೀತಾ ಇತ್ತು. ಗಮಕಕ್ಕೆ ಹೇಗೆ ಎಂಟ್ರ್ ಆದರು ಅನ್ನೋದಕ್ಕೆ ಅದು ಒಂದು ಬಹಳ ತಿಳ್ಕೊಳ್ಬೇಕಾದ ಸಿದ್ಧಾಂತ. ಯಾಕೆಂದರೆ ಭಾರತದ ಬಿಂದೂರಾಯರು ಅಂತ ಅಷ್ಟೊತ್ತಿಗೆ ಪರಿಚಯವಾಗಿದ್ದರು ಕರ್ನಾಟಕದಲ್ಲಿ. M.R. ಶ್ರೀನಿವಾಸ ಮೂರ್ತಿಗಳು ಅಂತ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದವರು ಹಿಂದೆ. ಅವರು ನಮ್ಮ ದೂರದ ಬಂಧುಗಳು ಕೂಡ. ಅವರು ಈ ಬಿಂದೂರಾಯನ ಕರ್ಕೊಂಡು ನಮ್ಮ ಮನೆಗೆ ಬಂದು ನಮ್ಮ ತಂದೆಯವ್ರನ್ನ ಜೊತೆಗೆ ಕರ್ಕೊಂಡು ಹಾಗೆ ವಾಕಿಂಗ್ ಅಂತ ಇಲ್ಲಿ ಆಗ ಮನೆ ಇದ್ದದ್ದು ಈ ರಾಜಕಮಲ್ ಟಾಕೀಸ್ ಹತ್ರ, ಹಾಗೆ ಶಿವರಾಂಪೇಟೆಯಲ್ಲಿ. ಸೊ ಇದ್ರ ಬಂಬು ಬಜಾರ್ ಕಡೆ ವಾಕ್ ಹೋಗ್ತಾ ಒಂದು ಕಲ್ ಬೆಂಚು ಮೇಲೆ ಕೂತ್ಕೊಂಡು ಶ್ರೀನಿವಾಸ ಮೂರ್ತಿಗಳು ನಮ್ಮ ತಂದೆಯವರಿಗೆ ಕಿಟ್ಟು ಅಂತ ಕರೀತಾ ಇದ್ರು. ಕೃಷ್ಣರಾಯರು ಕಿಟ್ಟು ಸಂಬಂಧ, ತೆಲುಗು ಭಾಷೆ ಕೂಡ. ಇವರು ಭಾರತದ ಬಿಂದೂರಾಯರು ಇವರು ಅಂತ ಪರಿಚಯ ಮಾಡಿಸಿ ಇಲ್ಲಿ ಒಂದು ಪದ್ಯ ಹಾಡಿ ಬಿಂದೂರಾಯರೇ ಅಂತವರಂದು. ಎಲೆ ಕಿರಾತ ಮದೀಯ ಬಾಣದ ಬಲೆಗೆ ನೀ ಮೃಗವಾಗದಿರು ಅಂತ ಕುಮಾರವ್ಯಾಸ ಭಾರತದ ಪಾಶುಪತಾಸ್ತ್ರ ಪ್ರಸಂಗದ ಒಂದು ಪದ್ಯನ ಅವ್ರು ಹಾಡಿದ್ರು. ಅದು ಕೇಳಿದಾಗ ನಮ್ಮ ತಂದೆಯವರಿಗೆ ನಾನೇತ ಗಮಕ ಕಲಿಬಾರ್ದು ಅಥವಾ ಗಮಕಕ್ಕೆ ಪ್ರವೇಶ ಆಗಬಾರ್ದು ಅಂತ ಅವ್ರಿಗೆ ಅನಿಸಿ ಅವರು ಆಗ ಗಮಕಕ್ಕೆ ಬಂದರು. ಹೆಚ್ಚು ಕಡಿಮೆ ಆಗ ಮೇ ಬಿ ಒಂದು ಅವರ ಇದರಲ್ಲಿ ಸಂಗೀತದನ್ನ ಹೆಚ್ಚು ಕಡಿಮೆ ಬರ್ತಾ ಸಂಗೀತ ಬಿಟ್ಟರು, ಗಮಕವನ್ನೇ ಹೇಳಿದರು. ಗಮಕ ಪ್ರವರ್ತಕರ ಸ್ವತಃ ಅಂದರೆ ನಾವೇ ಅಭ್ಯಾಸ ಮಾಡಿದ್ರು. ಜೊತೆಗೆ ಬಿಂದೂರಾಯರು ಕೂಡ ಮೈಸೂರಿನಲ್ಲಿ ಇದ್ದಾಗ ಇಬ್ಬರು ಸಂಜೆ ಹೊತ್ತು ಬಿಂದೂರಾಯರ ಮನೆಯಲ್ಲಿ ಸೇರಿ ಅವರೊಂದು ಪದ್ಯ ಆಡೋದು, ಇವರೊಂದು ಪದ್ಯ ಆಡೋದು, ಈ ರೀತಿಯ ಅಭ್ಯಾಸಗಳು ಮಾಡಿ ಭಾಳ ಅನೇಕ ಅದರೊಳಗೆ ಗ್ರಂಥ ಭಂಡಾರದಲ್ಲೇ ಇದ್ದಿದ್ದರಿಂದ ಅನೇಕ ಕಾವ್ಯಗಳನ್ನು ಅವಲೋಕನ ಮಾಡೋಕ್ಕೆ ಅವಕಾಶ ಆಯಿತು ಅವ್ರಿಗೆ. ಆ ಕಾವ್ಯಗಳನ್ನು ನೋಡಿಕೊಂಡು ಸರಿ ಅದರ ಅಲ್ಲಿ ಅಲ್ಲದೆ ಎಲ್ಲ ಸಾಹಿತಿಗಳ ಗುಂಪಲ್ಲಿ ತಳುಕಿನ ವೆಂಕಣ್ಣಯ್ಯನವರು ಇದ್ರಾಗ, ಮತ್ತು AR ಕೃಷ್ಣಾಸ್ತ್ರಿಗಳು, ಕುವೆಂಪು ಇನ್ನೂ ಆಗ್ತಾನೆ ಜಸ್ಟ್ ಲೆಕ್ಚರರ್ ಆಗೋರು ಸೇರಿದ್ದವರು. ಇವರೆಲ್ಲರ ಸಂಪರ್ಕ ಅವರಿಗೆ ಸಿಕ್ತು. ತಂದೆಯವರು ಆ ಕಲೆಯಲ್ಲಿ ಭಾಳ ಮುಂದುವರೆದರು. ಆಮೇಲೆ ಆ ಸಾಹಿತಿಗಳಿಗೂ ಕೂಡ ವೆಂಕಣ್ಣಯ್ಯನವರಿಗೆ, BM ಶ್ರೀ ಅವರಿಗೆ, ಪುಟ್ಟಪ್ಪನವ್ರಿಗೆ ನಮ್ಮ ತಂದೆ ವಾಚನ ಅಂತ ಭಾಳ ಇಷ್ಟವಾಗಿತ್ತು. ಕುವೆಂಪು ಅವರು ಅವ್ರ ಮದುವೆಯೊಳಗೆ ನಮ್ಮ ತಂದೆಯವರನ್ನು ಕಲಿಸ್ಕೊಂಡಿದ್ದರು. ಅವರ ಮದುವೆ ದಿವಸ ವಾಚನ ಮಾಡೋದಕ್ಕೆ. ಅದಲ್ಲದೆ ಹಾಗಾಗಿ ಕುವೆಂಪು ಅವರು ಇವನ್ನೆಲ್ಲ ಬರ್ಮಾಡ್ಕೋತಿದ್ರು ಮಲೆನಾಡಿಗೆ ಏರಿಯಾಕ್ಕೆ. BM ಶ್ರೀ, ವೆಂಕಣ್ಣಯ್ಯನವರು, ನಮ್ಮ ತಂದೆಯವರು ಎಲ್ಲ. ಆಗ ಅಲ್ಲಿ ಒಮ್ಮೆ ನಮ್ಮ ತಂದೆಯವರು ಹೆಚ್ಚು ಬಯಲೊಳಗೆ ವಾಚನ ರಾತ್ರಿ ಹೊತ್ತು ಆಯ್ತಂತೆ ಎಲ್ಲ ಇಟ್ಟು. ಆ ವಾಚನ ಕೇಳಿದಾಗ
ಅವ್ರಿಗೊಂದು ಕವನ ಬರೀಬೇಕು ಅಂತ ಸ್ಫೂರ್ತಿ ಆಯ್ತು. ಹ್ಮ್ ಯಾರಿಗೆ? ಕುವೆಂಪು ಅವರಿಗೆ. ಹ್ಮ್ ಹಾಡಿದನು ಗಮಕಿ ನಾಡು ನಲಿದುದು ರಸದ ಕಡಲಿನಲ್ಲಿ ಧುಮುಕಿ ಅಂತ 2 ಲೈನ್ ಆಗ ಅವ್ರಿಗೆ ಗೊತ್ತಾಯ್ತಂತೆ. ಅದು ಹಾಗೇ ಇದು ಮಾಡ್ತಾ ಮಾಡ್ತಾ ಒಂದು ಪೂರ್ತಿಯಾದ ಕವನ ಒಂದು ತಿಂಗಳೊಳಗೆ ಅವರು ಹಾಡಿದನು ಗಮಕಿ ಅಂತ ಒಂದು ಕವನನೇ ಬರೆದಿದ್ದಾರೆ. ಅವರ ಪಕ್ಷಿಕಾಶಿ ಅಂತ ಕವನ ಸಂಕಲನದಲ್ಲಿ ಅದನ್ನ ಸೇರಿಸಿ ಅಡಿ ಟಿಪ್ಪಣಿ ಬರೀತಾರೆ. ಕೃಷ್ಣರಾಯರ ಭಾರತ ವಾಚನ ಕೇಳಿ ಸ್ಫೂರ್ತಿಗೊಂಡು ಬರೆದ ಕವನ ಅಂತ. ಹಾಗೆ ಅಲ್ಲಿ ಅನೇಕ ಇನ್ಸಿಡೆಂಟ್ಸ್ ನಡೆಯುತ್ತೆ. ಅವರ ನೆನಪಿನ ದೋಣಿಯಲ್ಲಿ ಅಂತ ಕುವೆಂಪು ಅವರವರ ಆತ್ಮಚರಿತ್ರೆ ಬರೆದಿರಲ್ಲ, ಅದರ ಒಂದೆರಡು ಇನ್ಸಿಡೆಂಟ್ ಕೊಡ್ತಾರೆ. ಅಲ್ಲಿ ಮೇಗರವಳ್ಳಿ ಅಂತ ಒಂದು ಸ್ಥಳ, ಅಲ್ಲಿ 2 ಕುಟುಂಬಗಳಿಗೆ ಮದುವೆ ವಿಷಯದಲ್ಲಿ ಮೇ ಬಿ ಆಗ ಅಂತರ್ಜಾತೀಯ ಮದುವೆ ಇರ್ಬೋದು, ಸ್ವಲ್ಪ ವ್ಯತ್ಯಾಸ, ಅಷ್ಟು ಹಳ್ಳಿ ಒಳಗೆ ಅಲ್ಲಲ್ಲೇ ಸ್ವಲ್ಪ ಗಲಾಟೆ ಆಗ್ತಾ ಇರೋ ಸಂದರ್ಭ ಇರುತ್ತೆ. ಅವರು ಬಂದು ಹಳ್ಳಿಯವರೆಲ್ಲ ಬಂದು ಕನ್ನಡ ಸಂಘದವರು ಕುವೆಂಪು ಅವ್ರನ್ನ ನೀವು ಬಂದು ಏನಾದರೂ ಮಾಡಿ ಅದನ್ನು. ಆಗ ಕುವೆಂಪು ಅವರು ನಮ್ಮ ತಂದೆಯವರು ಬೈ ಚಾನ್ಸ್ ಅಲ್ಲೇ ಇರ್ತಾರೆ. ನಮ್ಮ ತಂದೆಯವರಿಗೆ ನೀವು ಹೋಗಿ ಅಲ್ಲಿ ಒಂದು ವಾಚನ ಮಾಡಿ, ವ್ಯಾಖ್ಯಾನದಲ್ಲಿ ನೀವು ಅಲ್ಲಿ ಸದ್ದಡಗುವಂತೆ ಮಾಡಿ ಇದು ಮಾಡಿ. ಹಾಗೆ ರುಕ್ಮಿಣಿ ಕಲ್ಯಾಣ ತಗೊಂಡು, ನಮ್ಮ ತಂದೆ ರುಕ್ಮಿಣಿ ಕಲ್ಯಾಣದಲ್ಲಿ ಹಾಗೆ ಬರುತ್ತೆ. ಕೃಷ್ಣ ರುಕ್ಮಿಣಿನ ಅವನ ರುಕ್ಮಿಣಿ ಅಣ್ಣ ರುಕ್ಮಿ ಅಂತ, ಅವನು ಶಿಶುಪಾಲನೆ ಕೊಟ್ಟು ಮದುವೆ ಮಾಡ್ಕೊಂತಿರ್ತಾನೆ. ಆದ್ರೆ ಅವಳಿಗೆ ಇಷ್ಟ ಇರೋದಿಲ್ಲ. ಅವಳು ಪತ್ರ ಬರೆದು ಕಳಿಸ್ತಾಳೆ ಕೃಷ್ಣಂಗೆ. ಸೊ ಕೃಷ್ಣ ಅಲ್ಲಿ ಬಂದು ಎಲೋಪ್ ಮಾಡ್ಕೊಂಡು ಆಮೇಲೆ ಮದುವೆ ಆಗೋದು. ಆ ಪ್ರಸಂಗ ತಗೊಂಡಲ್ಲಿ ವಾಚನ ಮಾಡಿ ಅಲ್ಲಿ ಜನಕ್ಕೆಲ್ಲ ಅರ್ಥ ಆಗೋ ಹಾಗೆ ನಿಧಾನವಾಗಿ ತಿರುಗ ಕನ್ನಡದಲ್ಲಿ ತಂದೆಯವರು ವ್ಯಾಖ್ಯಾನ ಮಾಡಿ ಅಲ್ಲಿ ಆ ಗಲಾಟೆ ನಿಂತ್ಕೊಂತು. ಸೊ ಈ ಥರ ಕೆಲವು ಇದರಲ್ಲಿ ಬರುತ್ತೆ. ಅದು ಫಾದರ್ ಆಗಿ ಉದ್ದಕ್ಕೂ ಕಲೆಯನ್ನು ಬೆಳೆಸ್ಕೊಂಡ್ರು. ಊರ ಹೆಸರು ಇದು ಇದೆಯಲ್ಲ ಹೊಸೂರ್ ಹತ್ರ, ತಮಿಳ್ನಾಡು. ಇದು ನಮ್ಮ ಪೂರ್ವಿಕರು ಆಂಧ್ರದ ಗೋಲ್ಕೊಂಡದಲ್ಲಿ ಇದ್ದವರು ಎಲ್ಲ ಬಹಳ ಹಿಂದೆ, ಅಂದ್ರೆ 2-3 ತಲೆಮಾರು ಹಿಂದೆ. ಆಗ ಈ ಮುಸ್ಲಿಮರ ಪ್ರಭಾವ ಬಂದಾಗ ಒಬ್ಬ ಪಾಳೆಗಾರ ಜಯದೇವ ಅಂತ ಏನೋ, ಅವನು ಕೆಲವು ಕುಟುಂಬಗಳನ್ನೆಲ್ಲ ಕರ್ಕೊಂಡು ಈ ಕಡೆ ಬರ್ತಾರೆ. ಕೆಲವರು ತಮಿಳ್ನಾಡಿನ ಕೃಷ್ಣಗಿರಿ, ಧರ್ಮಪುರಿ ಅಲ್ಲಿ ನೆಲೆಸ್ತಾರೆ. ಕೆಲವರು ಕರ್ನಾಟಕದ ಚನ್ನಪಟ್ಟಣ, ನಾಗಮಂಗಲ ಅಲ್ಲಿ ನೆಲೆಸ್ತಾರೆ. ಆ ಥರ ಬಂದ ಕುಟುಂಬದ ಪೈಕಿ ಒಂದು ನಮ್ಮ ಪೂರ್ವ ಕುಟುಂಬ. ಅಂದರೆ ನಮ್ಮ ತಾತನ ಮುಂಚು, ಯಾಕೆ ನಮ್ಮ ತಾತನ ಹೌದು ತಂದೆಯವರಿಂದ ಪೂರ್ತಿಯಾಗಿ. ಯಾಕೆಂದರೆ ನಾನಿನ್ನೂ ಹೈಸ್ಕೂಲ್ ವಿದ್ಯಾರ್ಥಿ ಆಗ ಕರ್ನಾಟಕ ಗಮಕಲಾ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ನವರು ಗಮಕ ಪರೀಕ್ಷೆಗಳು ನಡೆಸೋರು. ನಮ್ಮ ತಂದೆ ಅದಕ್ಕೆ ಟ್ರೈನ್ ಮಾಡೋರು. ಬಟ್ ನಮ್ಮ ಮನೆಗೆ ಬರ್ತಾ ಇದ್ದವರೆಲ್ಲ ಬರೀ ಹೆಣ್ಮಕ್ಳ. ಸೊ ನಮ್ಮ ತಂದೆ ನನ್ನ ಒಳಗೆ ಸೇರಿಸ್ತಿರ್ಲಿಲ್ಲ. ಸಂಜೆ ಹೊತ್ತು ನಮ್ಮ ಅಕ್ಕ ಮೊದಲು ಕಮಲು ಅಂತ, ಅವಳು ನನಗೆ ಹೇಳ್ಕೊಂಡ್ರು. ಇನ್ನು ಆಮೇಲೆ ನಮ್ಮ ತಂದೆಯವರು ವಾಚ್ ಮಾಡ್ತಾ ಇರೋದು, ಹೇಗೆ ಕಲಿತಾನೆ ಇದು ಅಂತ. ಹಾಗೆ ಈಗ ನೀವು ಕೂಡ ಸಾಕಷ್ಟು ಹಲವಾರು ಪ್ರಶಸ್ತಿಗಳನ್ನ ತಗೊಂಡಿದ್ದೀರಿ. ಗಮಕದ ಪಂಪ ಪ್ರಶಸ್ತಿ ಎಲ್ಲ ಬಂದಿದೆ, ಗಮಕ ಕುಮಾರವ್ಯಾಸ ಪ್ರಶಸ್ತಿ ಪ್ರಶಸ್ತಿ ಬಂದಿದೆ. ಅಂದ್ರೆ ಗಮಕ ಕಲೆ ಅನ್ನೋದು ನಿಮ್ಮ ಪ್ರಕಾರ ಏನು? ಈ ಕಲೆ ವೈಶಿಷ್ಟ್ಯತೆಗಳಿದೆ. ಈಗ ಗಮಕ ಪ್ರಾಚೀನ ಕಲೆ, ಅದು ಕರ್ನಾಟಕದ ವಿಶಿಷ್ಟ ಕಲೆ ಅಂತ ಅನ್ಬೋದು. ಬೇರೆ ಈಗ ತಮಿಳ್ನಲ್ಲೂ ಇದರಲ್ಲೂ ತೆಲುಗಲ್ಲೂ ಗಮಕದ ರೀತಿ ಹಾಡೋದು, ಗಮಕ ಅಂತ ಅವ್ರು ಕರೆಯಲ್ಲ, ಹಾಡೋದಿದೆ. ಆದರೆ ಇಲ್ಲೇನು ಅಂದರೆ ಇದು ಸಾಹಿತ್ಯ ಸಂಗೀತಗಳ ಸಮನ್ವಯದ ಕಲೆ ಅಂತ. ಸಂಗೀತ ಎರಡೂ ಬೇಕು. ಆದರೆ ಸಾಹಿತ್ಯ ಪ್ರಧಾನ, ಸಂಗೀತ ಗೌಣ ಅಂತ ಹೇಳೋದು ಉಂಟು. ಮುಖ್ಯವಾಗಿ ಪ್ರಧಾನವಾಗಿ ಸಾಹಿತ್ಯವೇ. ನಮ್ಮ ಪ್ರಾಚೀನ ಕವಿಗಳು ಬರೆದ ಕಾವ್ಯದ ಪದ್ಯಗಳನ್ನ
ಬರೀ ಪದ್ಯ ಹಾಗೆ ಓದಿದ್ರೆ ಹೆಚ್ಚು ರುಚಿಸದೇ ಇರ್ಬೋದು. ಅದು ಸ್ವಲ್ಪ ರಾಗಗಳನ್ನ ಪ್ರಯೋಗ ಮಾಡಿ ಆ ರಸ, ಆ ಪದ್ಯದೊಳಗಿರೋ ರಸಗಳನ್ನ, ಭಾವನೆಗಳನ್ನ ಹೊರತರೋದು. ಇದು ಬಹಳ ಹಿಂದಿಂದ, ಅಂದ್ರೆ ಒಂದು ರೀತಿ 9ನೇ ಶತಮಾನ ಅಂತ ಅನ್ಕೋಬೋದೇನೋ. ಫಸ್ಟ್ ಪುಸ್ತಕ ನಮ್ಮ ಕನ್ನಡ ಸಿಕ್ಕಿದ್ದು ಕವಿರಾಜ ಮಾರ್ಗ ಅಂತ. ನೃಪತುಂಗನ ಸಂದರ ಇದರಲ್ಲಿ ಶ್ರೀ ವಿಜಯ ಅನ್ನೋ ಒಬ್ಬ ಕವಿ ಬರೆದ ಕಾವ್ಯ ಕವಿರಾಜ ಮಾರ್ಗ ಅಂತ. ಅದರಲ್ಲಿ ಅವನು ನಮ್ಮ ಕನ್ನಡ ನಾಡು ನುಡಿ ಇದ್ರ ಬಗ್ಗೆ ಸಾಕಷ್ಟು ಬರೆದಿದ್ದಾನೆ. ಅದರ ಒಂದು ಕಡೆ ಹೇಳ್ತಾನೆ, ಕುರಿತೋದದೆಯುಂ ಪರಿಣತ ಮತಿಗಳ್ ಆ ನಾಡವರ್ಗಳ್ ಅಂತ. ಅಂದ್ರೆ ಓದ್ದೇನೆ ಪರಿಣತ ಮತಿಗಳಾಗಿದ್ದೆಗೆ ಕೇಳುವ ಒಂದು ಅಭ್ಯಾಸ ಇರಬೇಕು. ಈ ಗಮಕಕ್ಕಲ್ಲಿ ಕೇಳುವ ಕಲೆಯೂ ಕೂಡ. ಗಮಕಿ ಓದೋದಾದ್ರೆ ಶ್ರೋತೃ ಕೇಳ್ಬೇಕಲ್ಲ. ಸೊ ಆಗ್ಲೇ ಅದರ ಅಂದ್ರೆ ಈ ರೀತಿ ಕಾವ್ಯಗಳನ್ನ ಓದುವ ಒಂದು ಹವ್ಯಾಸ ಆಗ್ಲೇ ಇದ್ದಿರ್ಬೇಕು. ಆಮೇಲೆ ಬರ್ತಾ ನಾವು ನೋಡಿದ್ರೆ ಪ್ರಾಚೀನ ಪಂಪ, ರನ್ನ, ಜನ್ನ, ಪೊನ್ನ ಮೊದಲಾದವರು ಬರೆದ ಕಾವ್ಯಗಳಲ್ಲಿ ಆಸ್ಥಾನಗಳಲ್ಲಿ ಕವಿ, ಗಮಕಿ, ವಾದಿ, ವಾಗ್ಮಿ ಅಂತ 4 ಇರ್ತಿದ್ರು ಅಂತ ಹೇಳ್ತಾರೆ. ಆದ್ರೆ ಗಮಕ ಕಲೆ ಅನ್ನೋದು ಅತ್ಯಂತ ಪ್ರಾಚೀನ ಕಲೆ ಅಂತ ಅನ್ಬೋದು. ಕೆಲವು ಶಾಸನಗಳಲ್ಲಿ, ಕೆಲವು ಅಥವಾ ಪೂರ್ವ ಇದ್ರಲ್ಲಿ ನೋಡಿದ್ರೆ 64 ಕಲೆಗಳು ಅಂತ ಗುರುತಿಸ್ತಾರೆ. ಅದರಲ್ಲಿ ಒಂದು ಕಲೆ ಪುಸ್ತಕ ವಾಚನ ಕಲೆ ಅಂತ ಬರುತ್ತೆ. ಆ ಪುಸ್ತಕ ವಾಚನ ಕಲೆಯೇ ಮುಂದೆ ಗಮಕ ಅಂತ ಆಗಿದ್ದು ಅಂತ ಕೂಡ ಒಂದು ಹೇಳ್ತೇವೆ. ಅಂದ್ರೆ ಪುಸ್ತಕ ವಾಚನ ಅಂದ್ರೆ ಓದುವ ಕಲೆ. ಅದು ಗದ್ಯ ಆಗ್ಬೋದು, ಪದ್ಯ ಆಗ್ಬೋದು. ಯಾವುದೋ ಕವಿ ರಚಿಸಿದಂತಹ ಮಹಾಕಾವ್ಯವನ್ನ ಕವಿ ಕಂಡಂತೆನೆ ಅದನ್ನ ಸಾರ್ವಜನಿಕರ ಮುಂದೆ ನಾಟುವಂತೆ, ಅರ್ಥವಾಗುವಂತೆ, ಹಾಗೆ ಕಿವಿಗೆ ಹಿಂಪಾಗಿ ಕೇಳುವಂತ ಕಲೆ ಗಮಕ. ಖಂಡಿತ ಅದೇ. ಸಾಮಾನ್ಯ ಗಮಕ ನಾವೆಲ್ಲ ನೋಡ್ತೀವಿ. ಇಬ್ಬರು ವ್ಯಕ್ತಿ ಇರ್ತಾರೆ. ಒಬ್ರು ಕವಿತಾ ಸಾಹಿತ್ಯ ವಾಚನ ಮಾಡೋದು, ಅದನ್ನ ಸ್ವಲ್ಪ ರಾಗವಾಗಿ ಹೇಳ್ತಾರೆ. ಇನ್ನೊಬ್ರು ಅದನ್ನ ಅರ್ಥೈಸಿ ಹೇಳೋದು, ವ್ಯಾಖ್ಯಾನ, ಅರ್ಥೈಸಿ ವ್ಯಾಖ್ಯಾತರು ಅಥವಾ ಏನಪ್ಪಾ ಸುಮ್ಮನೆ ರಾಗವಾಗಿ ಹಿಂಪಾಗಿ ಏನೋ ಕೇಳಿಸ್ತಿದೆ ಅಷ್ಟೇ ಅಲ್ಲ, ಅದರ ಇದು ಗೊತ್ತಾಗ್ಬೇಕು. ಅದರ ಸಂದರ್ಭ, ಕಥಾ ಸಂದರ್ಭ ಎಲ್ಲ ತಿಳಿಬೇಕು. ಅಂದ್ರೆ ಇಲ್ಲಿ ಒಂದೇ ನಾಣ್ಯದ 2 ಮುಖದ ರೀತಿ. ಅದೇ ಅಂದ್ರೆ 2 ಜೋಡಿ. ಅದು ವಾಚನ, ವ್ಯಾಖ್ಯಾನ, ಅದಿಬ್ಬರು ಒಂದು ಜೋಡಿ. ಗಮಕ ಕಲೆ ಒಂದು ಗಮಕ ಅನ್ನೋ ರಥವನ್ನ ತರ್ಕೊಂಡು ಹೋಗ 2 ರಥ ಗಾಲಿ ಇದ್ದಾಗೆ. ಅಂದ್ರೆ ಆ ವಾಚನ ಮತ್ತು ವ್ಯಾಖ್ಯಾನಕಾರರಲ್ಲಿ ಹೊಂದಾಣಿಕೆ ಇರಬೇಕು. ಯಾರು ಇದ್ರ ಇಬ್ರು ಸೇರಿದ್ರೆ ಅದು ಸಮವಾಗಿ ತೆಗೆದುಕೊಳ್ಳೋ ಹಾಗೆ ಅದು ಕವಿಯ ಕಾವ್ಯದ ಹೃದಯವನ್ನು, ರಸಿಕನ ಹೃದಯಕ್ಕೆ. ಅಂದ್ರೆ ಗಮಕಿ ಈಸ್ ಎ ಬ್ರಿಡ್ಜ್ ಬಿಟ್ವೀನ್ ದಿ ಪಾಯಟ್ ಅಂಡ್ ದಿ ಲಿಸನರ್ ಅಂತ ಹೇಳ್ಬೋದು. ರಸಸೇತುವೆ. ಗಮಕ ಕಲೆ ಅನ್ನೋದು ಒಂದು ರಸಸೇತುವೆ. ಕವಿಯ ಹೃದಯವನ್ನ ರಸಿಕನ ಹೃದಯಕ್ಕೆ ಮುಟ್ಸುವಂತದ್ದು. ಈಗ ಶ್ರೋತ್ರವಾಗಿ ನಾವು ಕೂತು ಗಮಕನ ಆಲಿಸ್ತಾ ಇದ್ರೆ ನಮಗೆ ಅನುಭವ ಕಣ್ಣು ಮುಚ್ಕೊಂಡು ಅಥವಾ ಕಿವಿ ಮುಚ್ಕೊಂಡು ಕೂಡ ಕೇಳನ್ನ ಒಂದು ರೀತಿ ಮನಸ್ಸಿನೊಳಗಿನ ನಾಟಕದಂತೆ ಕೃಷ್ಣನ ಸಂದರ್ಭಗಳು, ದುರ್ಯೋಧನ, ಹೀಗೆ ಎಲ್ಲ ಒಂದ್ ರೀತಿ ಸಂದರ್ಭಗಳೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಒಂಥರ ಕಣ್ಣು ಮುಚ್ಕೊಂಡು ನಮ್ಮ ಕಣ್ಣು ಮುಂದೆನೆ ಒಂದು ನಡೀತಿರೋ ಹಾಗೆ ನಡ್ಕೊಂಡು ಹೋಗ್ತಿದ್ವಿ. ಅದಕ್ಕೆ ನಮ್ಮ ಪ್ರೊಫೆಸರ್ ಎಸ್.ವಿ. ರಂಗಣ್ಣವರು ಗಮಕ ಅನ್ನೋದು, ಗಮಕದಲ್ಲಿ ಸಾಹಿತ್ಯ ಇದೆ, ಸಂಗೀತ ಇದೆ, ನಾಟಕ ಇದೆ. ನಾಟಕ ಇದೆ ಅಂತ ಹೇಳಿ ಇದೊಂದು ಸಂಕೀರ್ಣ ಕಲೆ. ಗಮಕ ಒಂದು ಸಂಕೀರ್ಣ ಕಲೆ. ಇದರಲ್ಲಿ ಸಂಗೀತ, ಸಾಹಿತ್ಯ ಮತ್ತು ನಾಟಕ. ನೀವು ಹೇಳಿದ್ರಲ್ಲ, ಆ ಪ್ರಸಂಗಗಳು ಬಂದಾಗ ಆ ಪಾತ್ರಗಳು ನಮ್ಮ ಮುಂದೆನೆ ನಡೀತಿದೆಯೋ ಅನ್ನೋ ಹಾಗೆ. ಹೇಗೆ ಅಭಿನಯದಿಂದ ನಾಟಕದ ತೋರಿಸ್ತಾರೋ, ಇದು ಬರೀ ಪದ್ಯ ವಾಚನದಿಂದಲೇ ಅದನ್ನ ತೋರಿಸುವಂತ ಶಕ್ತಿ ಇರುತ್ತೆ. ಅದಕ್ಕೆ ಗಮಕ ಶಕ್ತಿ ಇದೆ. ಈಗ ಕವಿಗಳ ಒಂದು ಕವಿತೆ ಅಂದ್ರೆ ಮಹಾಕಾವ್ಯನ ಆಯ್ಕೆ ಮಾಡ್ಬೇಕಾದ್ರೆ ಗಮಕ ಕಲೆ
ಕೇವಲ ಕುಮಾರವ್ಯಾಸನಿಗೆ ಸೀಮಿತನೋ ಇಲ್ಲ ನಮ್ಮ ಇತ್ತೀಚಿನ ಕವಿಗಳಿಗೂ ತಗೊಂಡ್ ಮಾಡೋದು? ಇಲ್ಲ, ಅದು ಹಿಂದಿಂದ ಬೇರೆ ಬೇರೆ ಕಾವ್ಯಗಳು ಇದೆ. ಈಗ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಲಕ್ಷ್ಮೀಶನ ಜೈಮಿನಿ ಭಾರತ, ಸರಿ, ಷಡಕ್ಷರಿಯ ರಾಜಶೇಖರ ವಿಳಾಸ, ಇವೆಲ್ಲ ಪ್ರಸಿದ್ಧವಾದ ಕಾವ್ಯಗಳೇ. ಹಾಗೆಲ್ಲ ಹಳ್ಳಿಯಲ್ಲಿ ಹಾಗೆಲ್ಲ ಈ ಟಿವಿ ಇವೆಲ್ಲ ಏನು ಇರ್ತಿರ್ಲಿವಲ್ಲ. ಸಂಜೆಯ ಕಾಲದಲ್ಲಿ ಆ ಹಳ್ಳಿಯ ಒಂದು ಚಾವಡಿಯೊಳಗೆ ಒಬ್ಬ ಗಮಕಿ ಓದುವ, ಇನ್ನೊಬ್ಬ ಸಾಗಿ ಅರ್ಥೈಸುವ, ಇಬ್ರು ಕೂತ್ಕೊಂಡು ಆ ಕಾವ್ಯಗಳನ್ನ ಇದು ಮಾಡೋದು. ಹೆಚ್ಚು ಕುಮಾರವ್ಯಾಸ ಭಾರತ ಬಹಳ ಪ್ರಚಲಿತಕ್ಕೆ ಬಂತು, ಪ್ರಚಾರ ಹೆಚ್ಚಾಯ್ತು. ಹಳೇ ಈಗ ಅದು ಯಾಕೆ ಅಂದ್ರೆ ಈ ಚಂಪು ಕಾವ್ಯಗಳು ಕೆಲವು, ಪಂಪ ಬರೆದ ಭಾರತ ಚಂಪು ಕಾವ್ಯ, ರನ್ನ ಬರೆದಿದ್ದು ಚಂಪು ಕಾವ್ಯ. ಛಂದಸ್ಸು ಅಲ್ಲಿ ವೃತ್ತ, ಗಂಧ, ಆ ರೀತಿ ಕೆಲವು ಸ್ವಲ್ಪ ಕಠಿಣವಾಗಿರೋದು. ಹಳೆಗನ್ನಡ ಕೂಡ, ಅದು ಹಳೆಗನ್ನಡ ಕಾವ್ಯಗಳು, ಅದು ಪಂಪ, ರನ್ನರ ಇದು. ಆಮೇಲೆ ಬಂದ ರಾಘವಾಂಕ ಸ್ವಲ್ಪ ನಡುಗನ್ನಡಕ್ಕೆ ಬಂದ, ಕುಮಾರವ್ಯಾಸನು ನಡುಗನ್ನಡಕ್ಕೆ ಬಂದ. ಇದಲ್ಲದೆ ಇವರುಗಳು ಷಟ್ಪದಿಯಲ್ಲಿ ಬರೆಯೋಕೆ ಶುರು ಮಾಡಿದ್ರು. ಷಟ್ಪದಿ ಸ್ವಲ್ಪ ಗಮಕಕ್ಕೆ ಹೆಚ್ಚು ಒಗ್ಗತ್ತೆ, ಸರಾಗವಾಗಿ ಓದ್ತಕ್ಕಂಥದಕ್ಕೆ ಹೆಚ್ಚು ಒಗ್ಗತ್ತೆ. ಆದ್ರಿಂದ ಷಟ್ಪದಿ ಕಾವ್ಯಗಳು ಹೆಚ್ಚು ಪ್ರಚಾರಕ್ಕೆ ಬಂದವು. ಅದು ತೊರವೆ ರಾಮಾಯಣ ಅಂತ, ಬಿಜಾಪುರದ ತೊರವಿ ಅಂತ, ಅಲ್ಲಿ ಒಬ್ಬ ನರಹರಿ ಅಂತ ಕವಿ, ಅವನು ರಾಮಾಯಣ ಬಾಮಿನಿ ಷಟ್ಪದಿ ಬರೆದ. ಹಾಗೆ ಅನೇಕ ಷಟ್ಪದಿ ಕಾವ್ಯಗಳು ಬೆಳಕಿಗೆ ಬಂದವು. ಅಂತಂದ್ರೆ ಈಗ ಗಮಕ ಅನ್ನೋದು ಕೇವಲ ಒಂದು ಕವಿಗೆ ಸೀಮಿತ ಅಲ್ಲ, ಎಲ್ಲಾ ಸುಮಾರು ಕವಿಗಳನ್ನ ಅಲ್ಲಿ ಪ್ರಧಾನವಾಗಿ ತಗೊಳ್ಳುವಂಥದ್ದು ನಮ್ಮ ಕುಮಾರವ್ಯಾಸ ಹೆಚ್ಚು ಜನಪ್ರಿಯನಾಗಿದ್ದಾನೆ, ಜನಪ್ರಿಯ ಕವಿ ಅಂತ ಹೇಳ್ಬೋದು. ಆ ಕಾವ್ಯವು ಹಾಗೆ ಜನಪ್ರಿಯ ಕಾವ್ಯ ಆಗಿದೆ. ಅದರಲ್ಲೂ ಗಮಕಿಗಳ ಉಸಿರು ಕುಮಾರವ್ಯಾಸ ಅಂತ ಹೇಳ್ಬೋದು, ಗಮಕಿಗಳ ಉಸಿರು ಕುಮಾರವ್ಯಾಸ ಅಂತ ಹೇಳ್ಬೋದು. ಯಾಕೆ ಯಾವ ಪ್ರತಿಯೊಬ್ಬ ಗಮಕಿಯೂ ಕೂಡ ಮೊದಲ ಅಭ್ಯಾಸ ಕುಮಾರವ್ಯಾಸನ್ನೇ. ಎಷ್ಟೋ ಜನ ಅಲ್ಲಿಗೆ ನಿಲ್ಸ್ಬಿಡ್ತಾರೆ, ಬೇರೆ ಕಾವ್ಯಕ್ಕೆ ಹೋಗೋದೇ ಇಲ್ಲ. ಆದ್ರೆ ಬೇರೆ ಕಾವ್ಯಗಳನ್ನು ಓದಿ ವಾಚನ ಮಾಡಿ. ಅಂದ್ರೆ ಈಗ ಆಯುರ್ವೇದ ವೈದ್ಯರಿಗೆ ಧನ್ವಂತರಿ ದೇವ ಹೇಗೆ ದೈವರು ಒಂದು ರೀತಿಯಲ್ಲಿ ಹೇಳ್ಬೋದು, ತಪ್ಪೇನಿಲ್ಲ. ಕುಮಾರವ್ಯಾಸ ಗಮಕಿಗಳಿಗೆ ಒಂದು ರೀತಿಯ ಅವರ ಉಸಿರು. ಅದು ಕುಮಾರವ್ಯಾಸನಿಂದ ಗಮಕಿಗಳು ಮುಂದಕ್ಕೆ ಬರಬಹುದು. ಹಾಗೆ ಗಮಕಿಗಳು ಕುಮಾರವ್ಯಾಸನ್ನು ಮುಂತಂದ್ರು. ಆಮೇಲೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೋತಾ ಇದ್ದೀನಿ. ಅದು ಪ್ರಸ್ತುತನೋ ನನಗೆ ಗೊತ್ತಿಲ್ಲ. ಈಗಂತಂದ್ರೆ ಈಗ ಯಕ್ಷಗಾನ ಕಲೆಯಲ್ಲಿ ಶಿವರಾಮ್ ಕಾರಂತರು ಪ್ರವೇಶ ಮಾಡಿದ್ಮೇಲೆ ಸಾಕಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡು ಇವತ್ತು ಅದನ್ನ ಯಕ್ಷಗಾನ ಕೇವಲ ನಮ್ಮ ದಕ್ಷಿಣ ಕನ್ನಡಕ್ಕೆ ಉಳಿದಿಲ್ಲ, ಸಾಗರದ ಆಚೆಗೂ ಅದನ್ನ ಕಂಪನ ಹೊತ್ತೊಯ್ದಿದ್ದಾರೆ. ನಮ್ಮ ಗಮಕ ಕಲೆಯಲ್ಲೂ ಏನಾದ್ರು ಮಾರ್ಪಾಡು ಆಗಿದೆ. ಅಂದ್ರೆ ಯಕ್ಷಗಾನದಲ್ಲೇ ಇನ್ನೊಂದು ತಾಳಮದ್ದಳೆ ಅಂತ, ಯಕ್ಷಗಾನದವರು ಈ ತಾಳಮದ್ದಳೆ ಅನ್ನೋದು ಮಾಡ್ತಾರೆ. ಸ್ವಲ್ಪ ಗಮಕದಲ್ಲೂ ಕೂಡ ಅದು ತಾಳಮದ್ದಳೆ ಉತ್ತರ ಗಮಕ ರೂಪಕಗಳು ಅಂತ ಮಾಡಿದ್ರು ನಮ್ಮಲ್ಲೂ. ಮೊದಲೊಬ್ಬರು ಹುಲಿಯೂರು ಇಲ್ಲಿ ಹುಲಿಕಲ್ಲ ಇಲ್ಲಿ ಅದು ಒಬ್ಬರು ರಾಮಾರಾಧ್ಯರು ಅಂತ, ರಾಮಾರಾಧ್ಯರು ಅನ್ನೋರು ಈ ಗಮಕ ರೂಪಕ ಅಂತ ಮಾಡಕ್ ಶುರು ಮಾಡಿದ್ರು. ಅಂದ್ರೆ ಪಾತ್ರೆಗಳು, ಈಗ ಕುಮಾರವ್ಯಾಸ ಭಾರತ, ಮಹಾಭಾರತದಲ್ಲಿ ಬರೋ ಒಂದು ಸಂದರ್ಭ ತಗೊಂಡ್ಬಿಟ್ರೆ ಒಬ್ಬೊಬ್ರು ಒಂದು 4 ಪಾತ್ರಗಳು ಬರುತ್ತೆ. ಧರ್ಮರಾಜ, ಭೀಮಸೇನ, ಕೃಷ್ಣ, ದ್ರೌಪದಿ. ಹೀಗೆ ಆಯಾ ಪಾತ್ರಗಳ ಪದ್ಯಗಳನ್ನ ಆಯಾ ಪಾತ್ರಗಳ ಹಾಡೋದು, ಒಬ್ರು ನಿರೂಪಕರಿರೋದು. ಇನ್ ಬಿಟ್ವೀನ್ ಅವರು ಕವಿ ಮಾತಾಗ್ಲಿ ಅಥವಾ ಒಂದಕ್ಕೊಂದಕ್ಕೆ ಸಂದರ್ಭನ ಬೆಸೆಯೋದಕ್ಕಾಗ್ಲಿ ನಿರೂಪಕರು. ಸ್ವಲ್ಪ ತಾಳಮದ್ದಳೆಗೆ ಹೋಲುವ ಹಾಗೇನೆ ಅದು ಒಂದು ಆಯ್ತು. ಎಷ್ಟು ಬಹಳ ಏನಾಗಿದೆ ಅಂದ್ರೆ ಗಮಕ ಕಲಿಯೋರು ಕಡಿಮೆ ಆಗಿದ್ದಾರೆ, ಮತ್ತು ಅದಕ್ಕೆ ಈಗ ಬೇರೆ ಇವನ್ ಇಲ್ಲಿ ಯಕ್ಷಗಾನ ಅಂದ್ರೆ ಆ ಕಡೆ ಸ್ವಲ್ಪ ಜನರಲ್ಲೇ ಬಹಳ ಉತ್ಸಾಹ, ಅಲ್ಲಿ ಜನ ನೋಡ್ತಾರೆ, ಮನೆಗೂ ಅದು ಇದಿರುತ್ತೆ ಅವ್ರಿಗೆ. ಅಷ್ಟು ಇದು ಇನ್ನು ಇಲ್ಲಿ ಬಂದಿಲ್ಲ. ಕಾರಣ ಏನು ಅಂದ್ರೆ ಇಲ್ಲಿ ಒಂದು ಮೊದಲೆಲ್ಲ ಅದು ವಿದ್ಯಾಭ್ಯಾಸದ ಕಾರಣವೇ. ಭಾಷೆಗೆ ಹೆಚ್ಚು ಈಗ ಅಕಾಡೆಮಿಕ್ ಎಜುಕೇಶನ್ ಅಲ್ಲಿ ಹೆಚ್ಚು ಪ್ರಾಧಾನ್ಯ ಇಲ್ಲ.
ಶಾಲೆಯ ಶಿಕ್ಷಣ. ಸುಮ್ಮನೆ ಒಂದು 35 ನಮ್ಮ ಏನು ಬಂದ್ಬಿಟ್ಟು ಸಾಕು ಅಂತ ಅಷ್ಟೇ. ಬೇರೆ ನೀವೇನಕ್ಕೆ ಓದ್ತಿದ್ದೀರಾ, ನನ್ ಮುಂದೆ ಒಳ್ಳೆ ಕೆಲಸ ಸೇರ್ಕೋಬೇಕು, ಸಂಪಾದನೆ ಅಷ್ಟೇ ಶಿಕ್ಷಣ ಆಗ್ಬೇಕು. ಇದಾಗ್ಬಿಟ್ಟಿದೆ. ಅದನ್ನ ಹಿಂದೆ ಆದ್ರೆ ಕಾವ್ಯಗಳನ್ನ ನೀಡೋರು. ಈಗ ನಾವೇ ಪ್ರೈಮರಿ ಸ್ಕೂಲ್ ಓದ್ತಿದ್ದಾಗ ಹಾಗೆ MR ಶ್ರೀನಿವಾಸ ಮೂರ್ತಿಗಳು ಟೆಕ್ಸ್ಟ್ ಬುಕ್ಸ್ ಇದಕ್ಕೆ ಸಮಿತಿಗೆ ಅಧ್ಯಕ್ಷನಾಗಿದ್ದರು. ಅವ್ರು 3ನೇ ಕ್ಲಾಸ್ ಒಳಗೆ ನಮ್ಮ ಕನ್ನಡ ಪುಸ್ತಕ ಹೇಗಿರೋದು ಅಂದ್ರೆ ಎಲ್ಲ ರಾಮಾಯಣದ ಕಥೆಗಳು, ಚಿಕ್ಕ ಚಿಕ್ಕ ಕಥೆಗಳು, ಪೂರ್ತಿ ರಾಮಾಯಣ. 3ನೇ ಕ್ಲಾಸ್ ಹುಡುಗ ಓದ್ಬಿಟ್ಟ ಅಂದ್ರೆ ಅವನಿಗೆ ರಾಮಾಯಣ ಕತೆ ಗೊತ್ತಾಗ್ಬಿಡೋದು. 4ನೇ ಕ್ಲಾಸ್ನವನು ಮಹಾಭಾರತ. ಆತ ಮೊದಲಿಂದಲೂ ಮಕ್ಕಳಲ್ಲಿ ರಾಮಾಯಣ ಮಹಾಭಾರತ ಈ ನಮಗೆಲ್ಲ ಒಂದು ಉದ್ದೇಶ ಇದು, ಆ ಕಾರಣವೂ ಕೂಡ ಅದು ಸಂಸ್ಕಾರ ಸಂಸ್ಕೃತಿ ಆ ರೀತಿ ಬಂತು. ಈಗ ಅದು ಕಡಿಮೆ ಆಗಿದೆ. ಭಾಷೆ ಕನ್ನಡ ಓದೋರೇ ಕಡಿಮೆ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹಾಗೆ ಈಗ ಕನ್ನಡ ಬರದೆ ಕಾವ್ಯ ಇಲ್ಲ ಓದಿದ್ರೆ ಪ್ರೀತಿ ಶ್ರದ್ಧೆ ಬೇಕು. ಯಾವುದೇ ಒಂದು ಕಲೆ ಕಲಿಬೇಕಾದ್ರೆ ಮುಖ್ಯವಾಗಿ ಬೇಕಾದದ್ದು ಶ್ರದ್ಧೆ. ಆ ಶ್ರದ್ಧೆಯಿಂದ ಅವನು ಅಭ್ಯಾಸ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅದರಿಂದ ಅದು ಅವರು ಅದೇ ಸ್ವಲ್ಪ ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನ ಇವತ್ತು ಇಟ್ಕೊಂಡಿದ್ದಾರೆ. ಅದು ಮೊದಲನೇ ಅಷ್ಟಿಲ್ಲ, ಈಗೆಲ್ಲ ಕಡಿಮೆ ಮಾಡ್ಕೊಂಡು ಎಲ್ಲ ಮಾಡಿದ್ದಾರೆ. ಅಫ್ಕೋರ್ಸ್ ಕಾರಂತರದನ್ನ ಎಷ್ಟೋ ರಿಫಾರ್ಮ್ ಮಾಡಿದಿಂದ ಫಾರಿನೆಲ್ಲ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಆಯಿತು. ಹಾಗೆ ನಮ್ಮದು ಅಲ್ಲಲ್ಲೇ ನಡೆದಿದೆ. ಈಗ ಇಂಡಿವಿಜುವಲ್ ನಾವು ಅಮೇರಿಕಕ್ಕೆ ಹೋದಾಗ ಕೆಲವು ಕಡೆ ಹಾಡಿದ್ದೀವಿ. ಅಮೇರಿಕಾದಲ್ಲಿ ಸ್ವಲ್ಪ ಸ್ಪೆಷಲಿ ವೆಸ್ಟ್ ಸೈಡಲ್ಲಿ ಕನ್ನಡಿಗರು ಜಾಸ್ತಿ ಇದ್ದಾರೆ. ಕನ್ನಡ ಸಂಘಗಳಿವೆ, ಕನ್ನಡ ಕೂಟ ಇದೆ, ಕನ್ನಡ ಅಕ್ಕ ಸಮ್ಮೇಳನ ನಡೆಯುತ್ತೆ. ಕೆಲವು ಅಲ್ಲೆಲ್ಲ ಹಾಡಿದ್ದೀವಿ. ಹಾಡಿದಾಗೆ ಇದೆ, ಹೊರಗಡೆಯೂ ಇದೆ. ಇಲ್ಲೂ ಈಗ ಮೊದಲು ಹೆಚ್ಚು ಹಳೆ ಮೈಸೂರಿನಲ್ಲಿತ್ತು. ಈಗ ಸ್ವಲ್ಪ ಬೇರೆ ಉತ್ತರ ಕರ್ನಾಟಕದ ಪ್ರಾಂತ್ಯದಲ್ಲೂ ಬಿಜಾಪುರ ಆ ಕಡೆ ಎಲ್ಲ, ಧಾರವಾಡ, ಶಿವಮೊಗ್ಗ ಹೆಚ್ಚು ಕಲಿಯೋರು ಇದ್ದಾರೆ. ಶಿವಮೊಗ್ಗದ ಹತ್ರ ಹೊಸಳ್ಳಿ ಮತ್ತೂರು ಅಂತ ತುಂಗಾ ನದಿ ತೀರದಲ್ಲಿರೋ 2 ಸ್ಥಳ ಅದು. ಸೊ ಅದು ಹೊಸಳ್ಳಿ ಅನ್ನೋದು ಗಮಕ ಗ್ರಾಮ ಅಂತಲೇ ಕರೀತಾರೆ, ಮತ್ತೂರು ಅನ್ನೋದು ಸಂಸ್ಕೃತ ಗ್ರಾಮ ಅಂತ ಕರೀತಾರೆ. ಅಲ್ಲಿ ಹೊಸಳ್ಳಿಲಿ ಒಳ್ಳೆ ಕೇಶವಮೂರ್ತಿಗಳು ಅಂತ ಪದ್ಮಶ್ರೀ ಕೂಡ ಬಂತು ಅವ್ರಿಗೆ. ಸೊ ಒಂದು ರೀತಿಯಲ್ಲಿ ರಾಷ್ಟ್ರ ಮಟ್ಟಕ್ಕೂ ಅದು ಮುಟ್ಟಿಸಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಈಗ ಕಲೆ ಅನ್ನೋದು ಪ್ರಾಚೀನ ಕಲೆ ಆಯ್ತು. ಈ ಕಲೆ ಅನ್ನೋದು ಒಂದು ಸ್ಥಾನ ಇದೆ ಅನ್ನೋದೆಲ್ಲ ಕೊಟ್ರಿ. ಅಂದ್ರೆ ಈ ಕಲೆನ ಯಾರು ಕಲಿಬೇಕು ಅಂತ ಆಸಕ್ತಿಯಾಗಿ ಬಂದವ್ರಿಗೆ ನೀವು ಒಂದು 4 ಮಾತು ಏನ್ ಹೇಳ್ತೀರಿ? ಯಾವ ರೀತಿ? ಏನಿದೆ, ಈಗ ಕರ್ನಾಟಕ ಗಮಕ ಕಲಾ ಪರಿಷತ್ತು ಅಂತ ಒಂದು ಸಂಸ್ಥೆ ಆಗಿದೆ. ಅವರು ರಾಜ್ಯಾದ್ಯಂತ ಗಮಕ ತರಗತಿಗಳು ನಡೆಸ್ತಾ ಇದ್ದಾರೆ. ಆಮೇಲೆ ಗಮಕ ಪರೀಕ್ಷೆಗಳು ಇಟ್ಟಿದ್ದಾರೆ. ಒಂದು ಪ್ರಥಮ, ಪ್ರೌಢ, ಒಂದು ಮೂರು ಗ್ರೇಡಲ್ಲಿ ಪರೀಕ್ಷೆಗಳು ನಡೆಸ್ತಾರೆ. ಸೊ ಕಲಿಯೋಕೆ ಅವಕಾಶ ಇದೆ. ಏನು ಮುಖ್ಯವಾಗಿ ಬೇಕಾದ್ದೇನೆಂದರೆ ಸ್ವಲ್ಪ ಸಂಗೀತದ ಕಡೆ ಸ್ವಲ್ಪ ಒಲವಿರಬೇಕು, ಸಾಹಿತ್ಯದ ಬಗ್ಗೆ ಅಧ್ಯಯನ ಬೇಕು, ತಿಳ್ಕೋಬೇಕು ಅನ್ನೋದಿದ್ರೆ ಯಾರಿಗೂ ಕಲಿಬೋದು. ಈಗಲೂ ಎಷ್ಟೋ ಜನ ಕಲಿತಿದ್ದಾರೆ. ಅಂದ್ರೆ ಕಲಿತಾನೆ ಎಷ್ಟು ಕಲಿಯೋ ತನಕ ಅದು ಮುಂದುವರಿಸದೆ ಹೋಗ್ಬೋದು. ಮುಂದುವರ್ಸ್ಕೊಂಡು ಈಗ ನಮ್ಮಗಳಿಗೆ ಅಂದ್ರೆ ಈಗ ನಮ್ಮ ತಂದೆ ತರನೇ ಕೆಲವು ಫ್ಯಾಮಿಲಿಗಳಲ್ಲಿ ಅವ್ರುಗಳು ಇದ್ದಿದ್ದರಿಂದ ಆ ಫ್ಯಾಮಿಲಿಗಳು ಅವರ ಒಂದು ಪರಂಪರೆಯನ್ನ ಮುಂದುವರ್ಸ್ಕೊಂಡ್ ಬಂದಿದ್ದಾರೆ. ಈಗ ಗಮಕಿ ರಾಘವೇಂದ್ರ ಅಂತಿದ್ರು, BSS ಕೌಶಿಕ್ ಅಂತಿದ್ರು. ಅವ್ರ ಫ್ಯಾಮಿಲಿಗಳು ಹಾಗೆ ಕಲಿತು ಹಾಗೆ ಇದಾಗೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅರವಿಂದ, ಈಗ ನಮ್ಮ ತಂದೆಯವ್ರ ಶಿಷ್ಯರೇ ಅವ್ರ ತಾಯಿಯವರು ಬಹಳ ಮೆಚ್ಚಿನ ಶಿಷ್ಯ ಗೌರಮ್ಮ ಶ್ರೀನಿವಾಸ ಮೂರ್ತಿ ಅಂತ. ಈಗ ನನಗೆ ಗುರುಗಳು ಕೂಡ ಅವರು ಗೌರಮ್ಮನವರು. ನಾನೊಂದು 5 ವರ್ಷ BE ಓದ್ತಿದ್ದಾಗ ಅವ್ರ ಮನೇಲಿ ಇದ್ದೆ. ಆದ್ರಿಂದಾಗ ಅರವಿಂದನಿಗೂ ನನಗೂ ಗೌರಮ್ಮ ಹೇಳ್ಕೊಡ್ರು ಗಮಕನ. ಅವ್ರ ಸ್ಮರಣಾರ್ಥ ಕಾರ್ಯಕ್ರಮಕ್ಕೆ ನನ್ನ ಮೊದಲ ಕಾರ್ಯಕ್ರಮ ಮನೇಲಿ ಮೊದಲ ಕಾರ್ಯಕ್ರಮದಲ್ಲಿ ಆಡಿಯನ್ಸ್ ಆಗಿ ಕೂರ್ಬೇಕು
ಮೊದಲ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡುವುದು ಭಾಷಣ ಮಾಡಕ್ ಅವಕಾಶ ಕೊಟ್ಟಿದ್ದೀರಿ. ತುಂಬಾ ಅಲ್ಲ ಧನ್ಯವಾದ. ಅದ ಅಂದ್ರೆ ಆ ವ್ಯಕ್ತಿಗಳು ಹಾಗೆ ಇದೆ. ಈ ಸಿಗೋದು ಕಷ್ಟ ಆತಂತ ನಾವು ನಮಗೊಂದು ರೀತಿ ನೆನಪು ಬಂದು ಪೂರ್ತಿ ನನಗೆ ಅರವಿಂದ್ ಮೂರ್ತಿ ಸರ್ ತುಂಬಾ ಗೌರವ. ಯಾಕಂತಂದ್ರೆ ಸಾಮಾನ್ಯವಾಗಿ ಯಾವ್ದಾರ ಮೇಷ್ಟ್ರು ಅಥವಾ ಪ್ರಿನ್ಸಿಪಲ್ ಆಗಿದ್ದವರು ರಿಟೈರ್ಡ್ ಆದ್ಮೇಲೆ ಅದನ್ನೆಲ್ಲ ಬೇಡ ಅಂತ ಬಿಟ್ಬಿಟ್ಟು ನಾನಾಯ್ತು ನಮ್ ಸಂಸಾರ ಆಯ್ತು ಅಂತ ಸಾಕಷ್ಟು ಕಾಲ ಹರಣ ಮಾಡೋದನ್ನ ನಾನು ನೋಡಿದ್ದೀನಿ. ಆದ್ರೆ ಅವರಲ್ಲಿ ಓದಿರೋದು ಮತ್ತೆ ಅವ್ರ ತಂದೆ ಬಿಟ್ಟು ಹೋದಂತ ಈ ಒಂದು ಸಂಸ್ಕಾರ ಏನಿದೆ, ಒಂದು ಸಂಗೀತದ ಪರಂಪರೆ ಮೈಸೂರಲ್ಲಿ ಎಲ್ಲೇ ಸಂಗೀತ ಕಚೇರಿಗಳಾದ್ರೂ ಇವರು ಪ್ರೇಕ್ಷಕರಾಗಿ ಹೋಗ್ತಾರೆ, ಇವರು ಕೂಡ ಅಭ್ಯಾಸ ಮಾಡ್ತಿರ್ತಾರೆ. ಅವ್ರು ವೈಲನ್ ಕಲಿತಾರೆ, ವೈಲನ್ ನುಡಿಸ್ತಾರೆ. ಆಮೇಲೆ ಇದು ಇತ್ತೀಚೆಗಂತೂ ಗಮಕ ಕೂಡ ಅವರು ಬಹಳ ತುಂಬಾ ಅಂದ್ರೆ ಶ್ರದ್ಧೆ ಇದೆ. ಅದು ಆ ತಂದೆ ತಾಯಿಯಿಂದ ಒಂದು ಕಲೆ ಗೌರವ, ಕಲೆ ಬಗ್ಗೆ ಗೌರವ, ಆ ಕಲಾವಿದರ ಬಗ್ಗೆ ಗೌರವ. 25 ವರ್ಷ ದಾಟದ ಮೇಲೆ ನಾನು ಸಾಕಪ್ಪ ಸಾಕು ಆರಾಮಾಗಿರ್ತೀನಿ ಇಲ್ಲ ಬಿಟ್ಟು ಅವರು ಈಗಲೂ ಇಲ್ಲ. ಯಾಕಂದ್ರೆ ಒಂದು ಇನ್ಕ್ವಿಸಿಟಿವ್ ಏನೋ ಅದ್ರಲ್ಲಿ ತಿಳ್ಕೋಬೇಕು ಅನ್ನೋದು, ಅದ್ರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು ಎಲ್ಲ ಲೇಖನಗಳು ಬರೆಯಕ್ಕೆ ಶುರು ಮಾಡಿದ. ಅದೊಂದು ತುಂಬಾ ಅಪರೂಪದ ರೀಲಿ. ಯಾಕೆಂದ್ರೆ ಹೇಳಿದಾಗೆ ರಿಟೈರ್ ಆದ್ಮೇಲೆ ಆರಾಮಾಗಿದ್ಬೋಣ ಅಂತ ಅದು ಕಲಿಬೇಕು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ತಂದೆ ತಾಯಿಯರ ಪ್ರೇರಣೆ ಅದೆಲ್ಲ ಇರುತ್ತೆ. ಸರಿ, ಈ ಸಂಚಿಕೆನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ವಾಚನ ವ್ಯಾಖ್ಯಾನ ಸ್ವಲ್ಪ ಉದಾಹರಣೆಯಾಗಿ ತಗೊಂಡಿದ್ ಮಾಡೋಣ, ಒಂದು ಕಾವ್ಯಗಳನ್ನೇದಾಗಿ. ಇಷ್ಟೊತ್ತು ಮಾತಾಡಿದಕ್ಕೆ ನಿಮಗೆ ಒಂದು ಧನ್ಯವಾದ. ಏನೋ ತಿಳಿದು ನಾಲ್ಕು ಮಾತಾಡಿದ್ದೀನಿ ಅಷ್ಟೇ. ನಮಸ್ಕಾರ.